ಹಾಯ್, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಟಿವಿಗೆ ಮುಂಚೆ ಬರೋ ಚಾನಲನ್ನು ನೀವು ಮತ್ತೆ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು. ನಿನ್ನೆಯ ಸಂಚಿಕೆಯಲ್ಲಿ ಸಹನಾ ಅರ್ಚಕರು ಯಾರಮ್ಮ, ಏನಾಯ್ತು, ನಿನ್ನಿಂದ ಕೂತಿದೆಯಲ್ಲ ಅಂತ ಕೇಳ್ತಿರ್ತಾರೆ. ಅವರು ಕನಸು ಕಾಣ್ತಿರ್ತಾಳೆ ಬಸ್ಸಿಂದ ಇಳಿದ್ಮೇಲೆ ಏನಾಯ್ತು ಅಂತ ನೋಡೋಣ. ಬಸ್ಸಿಂದ ಇಳಿತಾಳೆ, ಎಲ್ಲರ ಕಡೆನೂ ಹುಡುಕಾಡ್ತಿರ್ತಾಳೆ, ಯಾರು ಸಿಗೋದಿಲ್ಲ. ಆಮೇಲೆ ಕೇಳ್ತಾಳೆ, ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಇಲ್ಲ ಶ್ರೀರಾಮ್ ಯಾರಮ್ಮ ಅವರು, ಏನಮ್ಮ ಅಂದ್ರೆ ಅವರು ದೊಡ್ಡ ಕೆಲಸ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಮನ್. ಇಲ್ಲಮ್ಮ ನಂಗೆ ಗೊತ್ತಿಲ್ಲಮ್ಮ ಅಂತ ಹಿಂಗ ತುಂಬಾ ಜನ ಕೇಳ್ತಾರೆ. ಯಾವ ಇನ್ನೊಬ್ಬನ ವ್ಯಕ್ತಿನ ಕೇಳ್ತಾರೆ, ಅಣ್ಣ ನಿಮ್ಗೆ ಏನಾರು ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾನಣ್ಣ ಅಂದ್. ಯಾರಮ್ಮ ಅವ್ರು? ಶ್ರೀರಾಮ್ ದೇಸಾಯಿ ಕೆಲಸ ಮಾಡ್ತವ್ರಂತಲ್ಲ, ದೊಡ್ಡ ಕೆಲಸ, ದೊಡ್ಡ ಬಿಸ್ನೆಸ್ ಮಾಡ್ತಾರಲ್ಲ, ಯಾವ ಬಿಸ್ನೆಸ್ ಅಮ್ಮ? ಅದೇ ಫಾರಿನ್ನರು ಅವರೆಲ್ಲ ಫಾರಿನ್ನರ್ಗೆಲ್ಲ ಕೆಲಸ ಕೊಡ್ತಾರಂತಲ್ಲ, ಅವ್ರು ಯಾರು ಗೊತ್ತಿಲ್ಲಮ್ಮ ಅಂತಾರ. ಹಿಂಗ ಎಲ್ಲ ಕಡೆ ನೋಡಿ ಹತ್ಕೊಂತಿರ್ತಾಳೆ. ನಾನ್ ಏನ್ ಮಾಡೋದು ಏನ್ ಗೊತ್ತಾಗ್ತಲ್ಲ. ಈಗ ಏನಾರ ದೂರ್ ಕೊಡೋಣ ಅಂದ್ರೆ ಅಲ್ಲಿ ಯಾರಮ್ಮ, ಪೊಲೀಸ್ ಸ್ಟೇಷನ್ ದೂರ್ ಕೊಟ್ರೆ ನೀ ಯಾರು, ಏನು, ಇಲ್ಲಿಗೆ ಯಾಕೆ ಮಂದಿ, ಹಂಗ ಎಲ್ಲದನ್ನು ಕೇಳ್ತಾರೆ. ಅದನ್ ಬದಲು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಯಾವ್ದು ಇದನ್ನ ಮುಂದುವರ್ಸೋದ್ ಬೇಡ ಅಂತ ಯೋಚನೆ ಮಾಡ್ಕೊಂಡು ಟೆಂಪಲ್ ಅಲ್ಲಿ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಕೂತ್ಕೊಂಡು, ಅವ್ವ ನನಗ್ ಗೊತ್ತು ನಿಮ್ಗೆ ನಾನ್ ಮನೆ ಬಿಟ್ಟು ಬಂದಿರೋದು ನಿಮ್ಗೆಲ್ಲ ಬೇಸರ ಆಗೈತೆ ಅಂತ, ತುಂಬಾ ದುಃಖದಲ್ಲಿದ್ದೀರಿ, ನೀವು ತುಂಬಾ ಬೇಜಾರ್ ಮಾಡ್ಕೊಂತೀರಿ ಅಂತ ಗೊತ್ತವ್ವ. ಆದ್ರೆ ನಿಮ್ ಬೇಸರನೇ ನನ್ ಗಟ್ಟಿ ಮಾಡ್ತೈತಿ. ಯಾಕಂದ್ರೆ ನೀನೇ ಹೇಳಿದೀಯ, ಒಳ್ಳೆತನ ಇದ್ರೆ ಸೃಷ್ಟಿನ ತಿರುಗಿಸೋ ಶಕ್ತಿ ಐತೆ ಅಂತ, ನಾನು ಬದುಕಿ ತೋರಿಸ್ತೀನವ ಅಂತಂದು ಹೇಳ್ತಾಳೆ. ಅಷ್ಟರಲ್ಲಿ ಅರ್ಚಕರ ಮುಂದೆ ಕೂತಿರೋದು ನೆನಪಾಗುತ್ತೆ. ಹೇಳವ ಏನಾಯ್ತು, ನೀಲಿ ಬಂದಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಾಯ್ತಾ ಇಲ್ಲವ? ನಿಮ್ಮ ಅಪ್ಪ ಅವ್ವ ಯಾರು, ಏನ್ ಮಾಡ್ತಾರ ಅಂತ ಕೇಳ್ತಾಳೆ. ಈ ಕಡೆ ಸಹನ ಏನು ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಬ್ಯಾಡ ಅಂದ ಬಿಡವ, ನೀನ್ ಮನೆಯವ್ರದ್ದು ಯಾರ್ದು ಹೇಳಿಲ್ಲ ಅಂದ್ರೆ ಏನೋ ಹೇಳೋದ್ ಬ್ಯಾಡ್ ಬಿಡವ ಅಂತ. ಈ ಕಡೆ ಒಂದ್ ಹೆಂಗ್ಸು ತಗೊಳವ, ಪ್ರಸಾದ ತಗೋ ಅಂತ ಪ್ರಸಾದ ಕೊಡಕ್ ಬರ್ತಾಳೆ. ಅಕ್ಕ ನಾನ್ ಬ್ಯಾಡ ಅಕ್ಕ ಪ್ರಸಾದ ಅಂತ ಹೇಳ್ತಾಳೆ. ಈ ಕಡೆ ಅರ್ಚಕರು ಆ ಪ್ರಸಾದ ನಿಸ್ಕೊಂಡು ನೀವು ಹೋಗಿ ಅಂತಾಳೆ. ಈ ಕಡೆ ತಗೊಳವ, ಪ್ರಸಾದ ಬೇಡ ಅನ್ಬಾರ್ದು ಅಂತ ಅರ್ಚಕರು ಹೇಳ್ತಾರೆ. ಇವ್ರು ಗೊತ್ತು ಸ್ವಾಮಿಗಳೇ, ಪ್ರಸಾದನ ಬೇಡ ಅಂತ ಅನ್ಬಾರ್ದು ನಂಗೆ ಗೊತ್ತು, ಆದ್ರೆ ಇಲ್ಲಿ ಬಂದಿಂದ ನಾ ತೀರ್ಮಾನ ತಕೊಂಡಿವ್ನಿ. ಇಲ್ಲಿಗೆ ಬಂದಿಂದ ಯಾರ ಕೈಯಲ್ಲೂ ಬಿಟ್ಟಿಯಾಗಿ ಏನು ತಿನ್ಬಾರ್ದು, ಕೆಲಸ ಮಾಡ್ಲಾರ್ದು ಏನು ತಿನ್ಬಾರ್ದು ಅಂತ. ನೀವು ಏನಾದ್ರೂ ಕ್ಯಾಮೆ ಇದ್ರು ಕೊಡ್ರಿ, ನಾನೆಲ್ಲ ಕೆಲ್ಸನೂ ಮಾಡ್ತೀನಿ. ನನ್ಗೆ ಗೊತ್ತಿರೋರು ಬರಕಂತ ಇಲ್ಲಿರಕ್ಕೆ ಕೆಲ್ಸ ಕೊಡಿ ಸ್ವಾಮಿಗಳೇ. ನಾನು ಈ ಗುಡಿ ಸುತ್ತನ ಕಡೆನು ಕ್ಲೀನಾಗಿ ಕಸ ಹೊಡಿತೀನಿ, ನೀರ್ ಹಾಕ್ತೀನಿ, ಅಂಗಳನ ಕ್ಲೀನಾಗಿ ಇಡ್ತೀನಿ, ರಂಗೋಲಿ ಹಾಕ್ತೀನಿ, ಎಲ್ಲದನ್ನು ಕ್ಲೀನಾಗಿ ಕನ್ನಡಿ ಹಂಗೆ ಪಳಪಳ ಅನ್ನಂಗೆ ಇಟ್ಕೊಂತೀನಿ ಗುಡಿನ. ಇಲ್ಲಿ ಇರಕ್ ಅವಕಾಶ ಮಾಡ್ಕೊಡಿ ಸ್ವಾಮಿಗಳೇ ಅಂತ ಕೇಳ್ತಾಳೆ. ಈ ಕಡೆ ಅರ್ಚಕರು, ನೋಡವ ನಾನು ಇಲ್ಲಿರಕ್ಕೆ ಕೆಲ್ಸ ಕೊಡಕ್ಕೆ ಅಂತ ಇಲ್ಲಿರೋ ಕಮಿಟಿಯವ್ರೆ ಎಲ್ಲ ತೀರ್ಮಾನ ತಗೊಳೋದು. ಇಲ್ಲಿ ಏನಾರ ಕೆಲ್ಸದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡ್ಬಿಟ್ಟು ಅವರೇ ಇದು ಪೇಪರ್ ಅಲ್ಲಿ ಟಿವಿಯಲ್ಲಿ ಆಡ್ ಕೊಡ್ತಾರೆ, ಅವರಿಂದನೇ ಎಲ್ಲ ಅಂತಂದ. ಹಂಗ ಅನ್ಬೇಡಿ ಸ್ವಾಮಿಗಳೇ, ನಂಗೆ ಗೊತ್ತಿದ್ದವ್ರು ಸಿಗೋವರೆಗೂ ನಾ ಹೆಂಗಾರ ಮಾಡಿ ಇಲ್ಲಿರೋದಕ್ಕೆ ಅವಕಾಶ ಕೊಡಿ ಸ್ವಾಮಿಗಳೇ ಅಂತ ತುಂಬಾನೇ ಅಳ್ತಿರ್ತಾಳೆ. ನೋಡವ ನೀನ್ ಗೊತ್ತಿರಕ್ಕಂತ ಸಿಗೋವರೆಗೂ ಇಲ್ಲಿರು, ಯಾಕಂದ್ರೆ ಇಲ್ಲಿ ಒಂಟಿಯಾಗಿ ಬೆಂಗಳೂರ ಬದುಕ ತುಂಬಾನೇ ಕಷ್ಟ. ಅದಕ್ಕೆ ನೀಗ ಆ ತರ ಹೇಳ್ತಾ ಇರೋದು. ಬೇಕಿದ್ರೆ ನಿಮ್ ಊರಿಗೆ ಹೋಗಕ್ಕೆ ಬಸ್ಸಿಗಿನ ವ್ಯವಸ್ಥೆ ನಾ ಮಾಡ್ಕೊಡ್ತೀನಿ, ನಿಮ್ ಊರಿಗೆ ಹೊರಟ್ಬಿಡವ ಅಂತ ಹೇಳ್ತಾರೆ ಸ್ವಾಮಿಗಳು. ಈ ಕಡೆ ಸ್ವಾಮಿಗಳೇ, ನೀವು ಇಲ್ಲೇ ಉಸಿರು ಬಿಡಿ ಅಂತ ಹೇಳಿ ನಾನು ಉಸಿರನ್ನ ಇಲ್ಲೇ ನಿಂದ್ರಿಸ್ತೀನಿ, ನೀವು ಊರಿಗೆ ಹೋಗಿ ಅಂತ ಹೇಳ್ಬೇಡಿ, ನಾನ್ ಗೊತ್ತಿರೋ ಸಿಗೋ ಗಂಟ ನಾನು ಇಲ್ಲೇ ಇರ್ತೀನಿ ಅಂತ ಅಂತಾರೆ. ಆಯ್ತು ಬಿಡವ, ದೇವ್ರ ಇಚ್ಛೆನೆ ಅದೇ ಆಗಿದ್ರೆ ನಾನ್ ತಾನೇ ಏನ್ ಮಾಡ್ಲಿ, ಇರವ ನೀನ್ ಇಲ್ಲಿರು, ಆದ್ರೆ ಆದಷ್ಟು ಬೇಗ ನೀನ್ ಇಲ್ಲಿಂದ ಹೊರಡ್ಬೇಕವ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾನೆ. ಸರಿ ಹಾಗಾದ್ರೆ ಇಲ್ಲ ಇದನ್ನ ಊಟ ಮಾಡು, ಸರಿ ಇಲ್ಲಿರೋ ಅಂಗಳನೆಲ್ಲ ಕ್ಲೀನಾಗಿ ಗುಡಿಸಿ ಆಮೇಲೆ ತಿಂತೀನಿ ಅಂತ ಹೇಳ್ತಾಳೆ. ಒಳ್ಳೆ ಹುಡುಗಿ, ಸ್ವಾಭಿಮಾನದ ಹುಡುಗಿ ಅಂತ ನಕ್ಕಂತ ಪ್ರಸಾದ ಇಟ್ಟು ಹೋಗ್ತಾಳೆ. ಈ ಕಡೆ ಪ್ರಸಾದ ಇಟ್ಕೊಂಡು ಸಹನ ತುಂಬಾ ಹಾಗೆ ನೋಡ್ಕೊಂಡ್ ಕುಂತಿರ್ತಾಳೆ. ಈ ಕಡೆ ಪುಟ್ಟಕ್ಕನವರು ಅಂತ್ಯ ಸಂಸ್ಕಾರ ಮಾಡಿ ಎಲ್ಲಾರು ಪುಟ್ಟಕ್ಕನ ಕೈ ಹಿಡ್ಕೊಂಡು ಮನೆ ಹತ್ರ ಕರ್ಕೊಂಡ್ ಬರ್ತಾರೆ. ಪುಟ್ಟಕ್ಕ ಒಂದ್ಸಾರಿ ಗೇಟ್ ಹೊರಗಡೆ ನಿಂತ್ಕೊಂಡು ಮಕ್ಕಳನ್ನೆಲ್ಲ ನೆನ್ಪು ಮಾಡ್ಕೊಂತಾಳೆ. ಸಹನ ಚಿಕ್ಕ ಮಗು ಆಗಿದ್ದಾಗ ಒಂದ್ಸಾರಿ ಅಳ್ತಾಳೆ. ಸಹನ, ಏನವ ನನ್ ಕಣ್ಣಾರನೆ ನಿನ್ ಚಿತೆ ಎಲ್ಲ ಸುಟ್ಟು ನೀ ಬೆಂಕಿಯಲ್ಲಿ ಸುಟ್ಟೋಗೋ ಅಂತ ಕಣ್ಣಿಲ್ ನೋಡಂತ ಇದ್ ಮಾಡ್ಬಿಟ್ಟಲ್ಲವ ಅಂತ ಅಳ್ತಿರ್ತಾಳೆ. ಆಮೇಲೆ
ತಾಯಿಗೆ ಅವ್ವ ಯಾಕೆ ಹಿಂಗ್ ಕುಂತಿದಿ ಅಂತ ಯಾವಾಗ್ಲೂ ಒಬ್ಳೆ ಕೂತ ಮಾತಾಡ್ಸೋದು, ಮೆಹಂದಿ ಹಾಕೋದು, ತಾಯಿ ಜೊತೆ ಕಳೆದಿರೋ ತನ್ನ ಜೊತೆ ಕಳೆದಿರೋ ಎಲ್ಲಾ ಕ್ಷಣಗಳನ್ನ ನೆನ್ಪು ಮಾಡ್ಕೊಂತಾಳೆ. ತುಂಬಾನೇ ಅಳ್ತಿರ್ತಾಳೆ. ಬಂದ್ಬಿಟ್ಟು ಕಟ್ಟೆ ಕುಂತ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಅಲ್ಲಿದ್ದವರೆಲ್ಲ ಹೆಂಗಸರೆಲ್ಲ ಅಲ್ಲಿರೋರು ಊರಿನ ಗೌಡ್ರು ಮತ್ತು ಎಲ್ಲರೂ, ಗೋಪಾಲಣ್ಣ ನೀನೇನ್ ಹಿಂಗೆ ಅಳ್ಕೊಂತ ನಿಂತಿದ್ಯಾ, ಬಾ ನೀನು ಒಂದ್ ಸ್ವಲ್ಪ ನೀರು ಒಯ್ಕೊ ಬಾ ಅಂತಂದ್ ಹೇಳ್ತಾರೆ. ಈ ಕಡೆ ಅಲ್ಲಿರೋ ಹೆಂಗಸರೆಲ್ಲ, ಏನ್ ಪುಟ್ಟಕ್ಕ ಬಾ ನೀನು ಮಕ್ಳು ಕರ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೋ ಬಾ, ಸ್ಮಶಾನದಿಂದ ಬಂದು ಈ ತರ ಹತ್ಕಂತ ಕುಂದ್ರಬಾರ್ದು, ಬಾ ಪುಟ್ಟಕ್ಕ ಅಂತಂದ್ ಹೇಳ್ತಾಳೆ. ಈ ಕಡೆ ಪುಟ್ಟಕ್ಕನ ಬಾ ಗೋಪಾಲಣ್ಣ ನೀವ್ ನೀರ್ ಹಾಕ್ತಿವಿ ಈ ಕಡೆ ಬಾ ಅಂತ ಗೋಪಾಲನ್ ಕರೀತಾರೆ. ಈ ಕಡೆ ನೀರು ಮೈ ಮೇಲೆ ಹಾಕೊಂಡ್ಬಿಟ್ರೆ ಸಂಬಂಧ ಎಲ್ಲ ಹೊಂಟೋಗ್ಬಿಡ್ತದ ಅಂತಂದ್ ಗೋಪಾಲ ಕೇಳ್ತಾನೆ. ಬಾ ಗೋಪಾಲಣ್ಣ ಸುಮ್ನೆ ಅಂತ ಕರ್ಕೊಂಡ್ ಹೋಗ್ತಾರೆ. ಈ ಕಡೆ ಊರಿನ ಜನ ಎಲ್ಲ ಒಬ್ಬೊಬ್ರ ಮೇಲೆನೆ ನೀರ್ ಹಾಕ್ತಾರೆ. ಎಲ್ರು ನೀರ್ ಹಾಕೊಂಡು ಒಳಗಡೆ ಬಂದು ದೀಪ ಹಚ್ಚಿ ದೀಪದ ಮುಂದ್ ಕುಂತ್ಕೊಂಡ್ ಪುಟ್ಟಕ್ಕ ತುಂಬಾನೇ ಅಳ್ತಿರ್ತಾಳೆ. ಮಗ ನಾನೇ ನಿನ್ ಜೀವಕ್ಕ ಕೂತು ತಂದ್ಬಿಟ್ಟೆ, ಅತ್ತೆ ಮನೆಗ್ ಹೋಗು ಅಂತ ನೀನ್ ಕೊಡ್ಬಾರ್ದು ಕಿರುಕುಳ ಕೊಟ್ಬಿಟ್ಟೆ, ನಾನ್ ಸ್ವಲ್ಪ ಆದ್ರೂ ನಿನ್ ತಲೆ ಕೆಡ್ಸಲ್ಲ, ನಾನ್ ಯೋಚನೆ ಮಾಡ್ಲಿಲ್ಲ, ನಾನ್ ಒಳ್ಳೆಯವಳಲ್ಲ, ನಾನ್ ಪಾಪಿ ಅಂತ ತುಂಬಾ ಗೋಳಾಡ್ಕೊಂಡ್ ಅಳ್ತಿರ್ತಾಳೆ. ಈ ಕಡೆ ಸ್ನೇಹ ಅವ್ವ ಅಂತ ಕೂಗ್ತಾಳ. ಸುಮ್ನಿರು, ನೀನ್ ಮಾತಾಡಕ ಹೋಗ್ಬೇಡ, ಇದೆಲ್ಲ ಆಗಿದ್ದು ಕಾರಣ ನಾನೆಷ್ಟು ಕಾರಣನೋ ನೀನು ಅಷ್ಟನೇ ಕಾರಣ ಅಂತ ಅವ್ವ ಅಂತಾಳ. ಮತ್ತೆ ನೀನು ಎಲ್ಲರೂ ತಪ್ಪು ಮಾಡಿದವ್ರನ್ನೆಲ್ಲರ ಮೇಲೆ ದೂರ್ ಕೊಟ್ಕೊಂಡು ಧೈರ್ಯವಂತೆ ಅಂತ ತೋರ್ಸ್ಕೊಂಡ್ ಅಡ್ಡಾಡ್ದಿ, ಅವಳ ಅತ್ತೆ ಮೇಲಿಂದ ದೂರ್ ಕೊಟ್ಟಿದ್ದಕ್ಕೆ ಅದು ಈ ತರ ಎಲ್ಲ ಆಗಿದ್ದು. ನೀನ್ ದೂರ್ ಕೊಡದೆ ಹೋಗಿದ್ರೆ ಅದ್ಯಾಕೆ ಈ ತರ ಆಗ್ತಿತ್ತು, ಇದಕ್ಕೆಲ್ಲ ಕಾರಣ ನೀನೇ ಅಂತ ತುಂಬಾನೇ ಅಳ್ತಿರ್ತಾಳೆ. ಈ ಕಡೆ ತುಂಬಾ ಸಾನ ಕಂದ ಅಂತ ಅಳ್ತಿ. ಈ ಕಡೆ ಗೋಪಾಲ, ಪುಟ್ಟಮ್ಮಿ ಯಾಕೆ ಈ ತರ ಎಲ್ಲ ಮಾತಾಡ್ತಿದಿ, ನೀನೇ ಹೇಳ್ತೀಯ ದೇವ್ರದ್ದು ಆಶೀರ್ವಾದ ಇಲ್ದೆ, ದೇವ್ರದ್ದು ಏನೋ ಇಲ್ದೆ, ದೇವ್ರದ್ದು ಹೆಸರು ದೇವ್ರದ್ದು ಯೋಚನೆ ಇಲ್ದೆ ಯಾವ್ದು ಉಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ ನೀನೇ ಹೇಳ್ತೀಯ. ಸುಮ್ನಿರಯ್ಯ ನೀನು, ಅವೆಲ್ಲ ಬುದ್ಧಿವಂತಿ ಅಂತ ತೋರ್ಸಕ್ ಹೋಗ್ತಾಳೆ. ಹೀಗೆ ಆಗೋದು, ಅತಿಯಾದ ಬುದ್ಧಿ ಯೂಸ್ ಮಾಡಿದ್ರೆ ನೀನ್ ಅವ್ರ ಪರ ಮಾತಾಡಕ್ ಹೋಗ್ಬೇಡ, ಸುಮ್ನೆ ಕುಂದ್ರಯ್ಯ ನೀನು ಅಂತ ಗದರ್ಸ್ತಾಳೆ ಗೋಪಾಲಯ್ಯನ. ಈ ಕಡೆ ತುಂಬಾನೇ ಸ್ನೇಹ ಅಳ್ತಿರ್ತಾಳೆ ತುಂಬಾ, ಅವಾಗ ಏನೇ ಎದುರು ಮಾತಾಡೋದಿಲ್ಲ, ಸುಮ್ನೆನೆ ಅಳ್ತಿರ್ತಾಳೆ. ಈ ಕಡೆ ಕಂಟಿ ಸ್ನೇಹ ಅಳದ್ ನೋಡಿ, ಸ್ನೇಹ ಮುಖ ನೋಡಿ ಏನು ಮಾತಾಡೋದಿಲ್ಲ, ಸುಮ್ನೆ ಕೂತಿರ್ತಾಳೆ. ಈ ಕಡೆ ಈ ಕಡೆ ಮುತ್ತಣ್ಣ, ಹೋಗನ್ ನಡಿಯಪ್ಪ ನಾವು ಹೋಗಿ ನೀರು ಉಯ್ಕೊಂಡು ಮನೆಗೆ ಅಡಿಗೆ ಮಾಡಿಸ್ಕೊಂಡ್ ತಗೊಂಬರನೆ ಅಂತ ಹೋಗಿರ್ತಾರೆ. ಹೋದರು ಇವ್ರು ಮಾತಾಡ್ಕೊಂಡ್ ಅಷ್ಟೊತ್ತಿಗೆ ಒಳಗಡೆ ಬರ್ತಾರೆ. ಬಂದ್ ಏನ್ ಪುಟ್ಟಕ್ಕ ಈ ತರನೇ ಕೂತ್ಬಿಟ್ಟಿದ್ಯಾ, ಎದ್ದಳೋದಿಲ್ಲ, ಎಲ್ಲಾರು ಹಿಂಗತ್ತೆ ನೀವಿಬ್ರು ಹಿಂಗ್ ಹತ್ಕೊಂತ ಕುಂತ್ರ ಮಕ್ಳಿಗೆ ಧೈರ್ಯ ಹೇಳೋರು ಯಾರು, ಗೋಪಾಲಣ್ಣ ನಿನ್ಗಾದ್ರೂ ಸ್ವಲ್ಪ ಆದ್ರೂ ಬೇಡ್ವಾ ಅಂತ ಗೌಡ್ರು ಹೇಳ್ತಾರೆ. ಈ ಕಡೆ ಮುತ್ತಣ್ಣ, ಹೌದು ಪುಟ್ಟಕ್ಕ, ಗೋಪಾಲಣ್ಣ ನೀವು ಧೈರ್ಯ ತಗೊಂಡು ಮಕ್ಳಿಗೆಲ್ಲ ಧೈರ್ಯ ಹೇಳ್ಬೇಕು ಅಂತ ಮುತ್ತು ಹೇಳ್ತಾನೆ. ಈ ಕಡೆ ಗೌಡ್ರು, ಪುಟ್ಟಕ್ಕ ನಾನು ನಮ್ಮ ಮನೆಯಾಗ ಅಡಿಗೆ ಮಾಡಿಸ್ಕೊಂಡು ಮೆಸ್ಸಲ್ ತಂದಿಟ್ಟಿನಿ, ಎಲ್ಲರೂ ನಡ್ರಿ ಊಟ ಮಾಡಿ ನಡ್ರಿ ಎದ್ದು ಅಂತ ಗೌಡ್ರು ಹೇಳ್ತಾರೆ. ಈ ಕಡೆ ಪುಟ್ಟಕ್ಕ, ಇಲ್ಲ ನಾನು ಊಟ ಮಾಡೋದಿಲ್ಲ, ಸ್ವಲ್ಪ ನಡಿ ಅಂತಂದು ಗೋಪಾಲ ಎಲ್ರು ಹೇಳ್ತಾರೆ. ಇಲ್ಲ ನನ್ ಊಟ ಬೇಡ, ನನ್ ಪಾಡಿಗೆ ನನ್ ಬಿಟ್ಬಿಡ್ರಿ ಅಂತ ಅಳಕತ್ ಬಿಡ್ತಾಳೆ. ಆಕೆ ಅಳದ್ ನೋಡ್ಲಾರ್ದೆ, ಇಲ್ಲ ಬನ್ನಿ ನೀವ್ ಅಷ್ಟ ಬಂದ್ ಬರ್ರಿ ಅಂತ ಗೌಡ್ರು ಮತ್ತೆ ಹೋಗ್ತಾರೆ. ಈ ಕಡೆ ಸಹನಾ ಸುಮ ಎಲ್ಲರೂ ಎದ್ದು ಹೋಗ್ತಾರೆ. ಪುಟ್ಟಕ್ಕ ಒಬ್ಬಳೇನೆ ಹತ್ಕೊಂತ ಕೂತಿರ್ತಾಳೆ. ಇವತ್ತು ಹಂಗ ಹತ್ಕೊಂಡ್ ಕುಂತಾಗ ಸ್ನೇಹ ಹೊರಗಡೆ ಬಂದ್ ಕಳ್ಸಿ, ಸುಮಾ ನಾನು ಹೊರಡ್ತೀನಮ್ಮಿ ಅಂತಂದ್ ಹೇಳ್ತಾಳೆ. ಸುಮಾ, ಅಕ್ಕ ನೀನು ಹೊರಟ್ಬಿಟ್ಟ ಅಂತ ಹೇಳ್ತಾಳೆ. ಮತ್ತೆ ಅಂದ, ನೀನು ಹೊರಟ್ರೆ ನಾನು ಒಬ್ಳೆ ಆಗ್ಬಿಡ್ತೀನಕ್ಕ, ನನ್ ಭಯ ಆಗುತ್ತೆ, ನನ್ಗೆ ಇರಕ್ಕಾಗಲ್ಲಕ್ಕ ಅಂತ ಸುಮಾ ಹೇಳ್ತಾಳೆ. ಇಲ್ಲ ನಾನು ಇಲ್ಲಿದ್ರೆ ಅವ್ಗ ಇನ್ನ ಸ್ವಲ್ಪ ಕೋಪ ಬರುತ್ತೆ, ಬೇಜಾರಾಗುತ್ತೆ, ನೀನ್ ಇಲ್ಲೇ ಇದ್ದು ಅವ್ನ್ ಒಂಟೆಗಿರಕ್ ಬಿಡ್ಬೇಡ, ಅವನ್ ಜೊತೆಲೆ ಇದ್ದು ಅವ್ಗ್ ಧೈರ್ಯ ಹೇಳಿ ಅವ್ಗ್ ಸಮಾಧಾನ ಮಾಡು, ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಆಯ್ತು ಅಕ್ಕ ಅಂತ ಹೇಳ್ತಾಳೆ. ಈ ಕಡೆ ಕಂಟಿ ಮಾವ, ನಾನು ಹೋಗ್ ಬರ್ತೀನಿ ಅಂತ ಸರಿಯಪ್ಪ ಅಂತ ಹೇಳ್ತಾರೆ. ಸರಿ, ಇವತ್ತಿನ ಸಂಚಿಕೆ ಹೀಗಾಗಿತ್ತು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಸಹನಾ ಬದುಕಿರೋದು ಗೊತ್ತಾಗುತ್ತಾ, ಇಲ್ಲ ಶ್ರೀರಾಮ್ ಅವ್ರ ಮನೆಗೆ ಹೋಗ್ತಾಳ, ಏನ್ ಮಾಡ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ ಸಂಚಿಕೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.